ಅಕ್ಕನನ್ನು ಸರ್ಕಾರಿ ಶಾಲೆಯ ಮೇಷ್ಟ್ರು ಹೊಡೆದ್ಬಿಟ್ರು ಅನ್ನೋ ಕಾರಣಕ್ಕೆ ನನ್ನ ತಂದೆಯ ಅಕ್ಕ ಆ ಮೇಷ್ಟ್ರಿಗೆ ಹೊಡೆದ್ಬಿಟ್ಟು ಮನೆಗೆ ವಾಪಸ್ ಕರ್ಕೊಂಬಂದ್ಬಿಟ್ರು. ನನ್ನ ದನ ಮೇಯ್ಸೋಕೆ ಹಾಕಿದ್ರು. ನಮ್ಮ ಮನೇಲಿ ಒಂದು ದನ ಇತ್ತು. ನನಗೆ ನಮ್ಮ ಮಕ್ಕಳಿಗೆ ಊಟ ಹಾಕೋಕ್ಕೆ ಕಷ್ಟ, ಶಾಲೆಗೆಲ್ಲ ಎಲ್ಲಿ ಸೇರಿಸ್ಲಿ, ಅಮ್ಮನಿಗೆ ಹೂ ಮುಡಿಯೋಕ್ಕೆ ಒಬ್ಬ ಹೆಣ್ಣಾಗಿ ಆಸೆ ಇರುತ್ತೆ ನಾವು. ಆದರೆ ದಿನನಿತ್ಯವೂ ಮಕ್ಕಳನ್ನು ಸಾಕುವ ಕಾಯಕದಲ್ಲಿಯೇ ದಂದುಗದಲ್ಲೇ ಇರುವಂಥ ಅವರಿಗೆ ಕುಂಕುಮ ಆಗಲಿ, ಬಳೆ ತೊಟ್ಕೊಂಡಿದ್ದಾಗಲಿ, ಹೂ ಮುಡ್ಕೊಂಡಿದ್ದಾಗಲಿ, ಒಂದು ಒಳ್ಳೆ ಸೀರೆ ಉಟ್ಕೊಂಡಿದ್ದಾಗಲಿ ನಾನು ತುಂಬ ವರ್ಷಗಳ ಕಾಲ ನೋಡೇ ಇಲ್ಲ. ತಂಗಿ ಒಬ್ಬರಿದ್ದರು. ಆ ತಂಗಿಗೂ ಹೆಣ್ಮಗಳು ಅನ್ನೋ ಕಾರಣಕ್ಕೋ ಬಡತನ ಅನ್ನೋ ಕಾರಣಕ್ಕೆ ಅವಳಿಗೆ ಶಾಲೆಗೆ ಸೇರಿಸಿರ್ಬೇಕು. ನನ್ನ ಶ್ರೀಮತಿ ಯಾವತ್ತೂ ಅದು 50 ಜನ ಮನೆಗೆ ಬಂದರು ನಗ್ನಗ್ತಾ ಸಹಿಸ್ಕೊಂಡು, ಮತ್ತು 16 ವರ್ಷಗಳಿಂದ ಹಾಸಿಗೆ ಹಿಡಿದಿರೋ ನನ್ನ ತಾಯಿಯನ್ನು ಮಗಳ ಹಾಗೆ ನೋಡ್ಕೊಂಡಿದ್ದಾರೆ, ನಮ್ಮ ತಂದೆಯನ್ನು ನೋಡ್ಕೊಂಡಿದ್ದಾರೆ. ನೀನು ಈ ಕವಿತೆಯನ್ನು ಸ್ಪರ್ಧೆಗೆ ಕಳಿಸಿದ್ರೆ ನಿಮ್ಗೆ ಬಹುಮಾನ ಬರುತ್ತೆ ಅನ್ನೋಷ್ಟು ಸಂವೇದನಾಶೀಲವಾಗಿದೆ ನನ್ನ ತಂಗಿ. ಆದರೆ ಈಗೆಲ್ಲ ಒಂದು ಟ್ರೆಂಡ್ ಇದೆಯಲ್ಲ, ಸ್ಪರ್ಧೆಗೋಸ್ಕರ ಕವಿತೆ ಬರೆಯೋದು, ಸ್ಪರ್ಧೆಗೋಸ್ಕರ ಕತೆ ಬರೆಯೋದು, ಆ ಥರದ ಮೈಂಡ್ ನನಗೆ ಯಾವತ್ತೂ ಇರಲಿಲ್ಲ. ನೀವು ಕುಸುಮಪ್ರಿಯ ಅಂತ ಬರೆಯುತ್ತಿದ್ದ ದಿನಗಳಲ್ಲಿನೇ ನಿಮ್ಮ ತಾಯಿ ಮುಡಿಯದ ಹೂವಿನ ಬಗ್ಗೆ ಕೂಡ ಎಚ್ಚರ ಇತ್ತು ನಿಮಗೆ? ಅದು ಹೌದೌದು. ನಾನು ಅದ್ರ ಬಗ್ಗೆ ವಿವರಿಸಿ. ಒಂದು ಪ್ರಬಂಧದಲ್ಲಿ ನಾನು ಬರೆದಿದ್ದೇನೆ. ಅದು ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಅಂತ. ಈ ನಮ್ಮ ತಾಯಿ ತಲೆಗೆ ಹೂ ಮುಡ್ಕೊಂಡಿರೋದನ್ನ ನಾನು ತುಂಬ ಕಡಿಮೆ ನೋಡಿದ್ದೀನಿ. ಯಾವಾಗಲೂ ಬೇರೆಯವರ ಹೊಲ ಗದ್ದೆಗಳಲ್ಲಿ ದುಡಿಯೋಕೆ ಹೋಗುವ, ನಾನು ಹುಟ್ಟುವವರೆಗೂ ನನ್ನ ತಂದೆ ಬೇರೆಯವರ, ಇದೇ ಆನೇಕಲ್ ತಾಲೂಕು ನಮ್ಮ ತಂದೆದು, ಜೀತಕ್ಕಿದ್ರು ನಮ್ಮ ತಂದೆ. ನಾನು ಹುಟ್ಟುವಾಗುವವರೆಗೂ, ನಾನು 3 ತಿಂಗಳು ಮಗುವಾಗುವವರೆಗೂ ನನ್ನ ತಂದೆ ಆನೇಕಲ್ ತಾಲೂಕು ಎನ್ನಾಗರ ಅಂತಿದೆ, ಇಲ್ಲಿ ಅಲ್ಲಿನ ಒಬ್ಬರು ರೆಡ್ಡಿಗಳ ಮನೆಯಲ್ಲಿ ನನ್ನ ತಂದೆ ಜೀತಕ್ಕಿದ್ರು. ಆನಂತರ ನಾನು ಬೆಳೆದು ನಾನು 6-7 ತರಗತಿಗೆ ಸೇರುವವರೆಗೂ ನನ್ನ ತಂದೆ ತಾಯಿಗಳು ಬೇರೆಯವರ ಹೊಲ ಗದ್ದೆಗಳಲ್ಲಿ ದುಡಿತಾ ಇದ್ದದ್ದನ್ನು ನೋಡಿದ್ದೀನಿ. ಹಬ್ಬ ಹರಿದಿನಗಳಲ್ಲೂ ಕೂಡ ನಮ್ಮ ತಾಯಿ ಕುಂಕುಮ ಇಟ್ಕೊಂಡಿದ್ದಾಗಲಿ, ಹೂ ಮುಡ್ಕೊಂಡಿದ್ದಾಗಲಿ, ಸಾಹಸದ ಸಂಭ್ರಮವನ್ನು ನೋಡೇ ಇಲ್ಲ ನಾನು. ಬರೀ ಕಿತ್ತು ತಿನ್ನೋ ಬಡತನ, 6 ಮಕ್ಕಳಿಗೆ ಅವತ್ತಿನ ಊಟಕ್ಕೆ ವಂಚಿಸೋದು, ಈ ಥರದ್ರಲ್ಲೇ ಬಹುಶಃ ನಮ್ಮ ತಂದೆ ತಾಯಿಗಳು ಇದ್ದಿದ್ದರಿಂದ ಹಾಗಾಗಿ ನನಗೆ ಅಮ್ಮನಿಗೆ ಹೂ ಮುಡಿಯೋಕ್ಕೆ ಒಬ್ಬ ಹೆಣ್ಣಾಗಿ ಆಸೆ ಇರುತ್ತೆ ನಾವು. ಆದರೆ ದಿನನಿತ್ಯವೂ ಮಕ್ಕಳನ್ನು ಸಾಕುವ ಕಾಯಕದಲ್ಲಿಯೇ ದಂದುಗದಲ್ಲೇ ಇರುವಂಥ ಅವರಿಗೆ ಕುಂಕುಮ ಆಗಲಿ, ಬಳೆ ತೊಟ್ಕೊಂಡಿದ್ದಾಗಲಿ, ಹೂ ಮುಡ್ಕೊಂಡಿದ್ದಾಗಲಿ, ಒಂದು ಒಳ್ಳೆ ಸೀರೆ ಉಟ್ಕೊಂಡಿದ್ದಾಗಲಿ ನಾನು ತುಂಬ ವರ್ಷಗಳ ಕಾಲ ನೋಡೇ ಇಲ್ಲ. ಹಾಗಾಗಿ ವೈರುಧ್ಯನೂ ಅನಿಸ್ಬೋದು. ನನ್ನ ತಾಯಿಯ ನಮ್ಮ ಕುಟುಂಬದ ಬದುಕಿಗಿದೆ, ನಾನು ಹೂಗಳ ಹಿಂದೆ ಬಿದ್ದಿದ್ದೀನಿ, ಅದು ತಪ್ಪು ಅಂತೇನು ನನಗೆ ಅನ್ಸೋದಿಲ್ಲ. ಅಲ್ಲ, ಸರಿ ತಪ್ಪಿನ ಪ್ರಶ್ನೆ ಅಲ್ಲ ಅದು. ಸೊ ಅಂದರೆ 2 ಏಕಕಾಲಕ್ಕೆ ಒಂದೇ ಪಿಕ್ಚರ್ನಲ್ಲಿ ಕಾಣಿಸ್ತಾ ಇದ್ದು ಅಂತ. ಹೌದು, ಅದು ತುಂಬ ವರ್ಷಗಳ ಕಾಲ ಅದೊಂದು ವೈರುಧ್ಯನೇನೋ ನನ್ನನ್ನು ಓದುವವರಿಗೆ ಒಂದು ವೈರುಧ್ಯದ ಹಾಗೇನೋ ಕಾಣಿಸಿರ್ಬೋದು. ನಾನು ಸರ್ಕಾರಿ ಕೆಲಸಕ್ಕೆ ಸೇರಿಕೊಳ್ಳೋವರೆಗೂ ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕೋದಕ್ಕೋಸ್ಕರನೇ ಬೇರೆಯವರ ಹೊಲ ಗದ್ದೆಗಳಲ್ಲಿ ದುಡಿತಾ ಇದ್ದದ್ದು. ಹಾಗಾಗಿ ನೀವು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸಿದ್ದು, ಅವರು ನಿಮ್ಮನ್ನು ಬರೆದದ್ದು ಎಲ್ಲ ಆದಮೇಲೆ ನೀವು ತುಂಬ ಕುಟುಂಬ ವತ್ಸಲರು. ಹೌದು ಸರ್. ಅಂದರೆ ಒಂದು ಮನೆಯನ್ನು ಒಂದು ಜವಾಬ್ದಾರಿಯಿಂದ ಬರೀ ಅಪ್ಪ ಅಮ್ಮ ಮಾತ್ರ ಅಲ್ಲದೆ ಒಟ್ಟು ಫ್ಯಾಮಿಲಿಯಲ್ಲ, ಅಣ್ಣ ತಮ್ಮಂದಿರು ಅದರೆಲ್ಲ ಜೊತೆಗಿದ್ದವರು, ಅದರ ಬಗ್ಗೆ ವಿವರಿಸೋದಾದರೆ ಅದು ರೂಪುಗೊಂಡದ್ದು, ಅದನ್ನು ಹೇಗೆ ಇವಾಲ್ವ್ ಆದದ್ದು? ನನಗೆ ಸರ್, ನನಗೊಂದು 8 ವರ್ಷ ಆಗೋವರೆಗೂ ಶಾಲೆಗೆ ಸೇರೋ ಅವಕಾಶನೇ ಇರಲಿಲ್ಲ. ಅಕ್ಕ ಎಲ್ರಿಗಿಂತ ದೊಡ್ಡವರು. ಅಕ್ಕನನ್ನು ಸರ್ಕಾರಿ ಶಾಲೆಯ ಮೇಷ್ಟ್ರು ಹೊಡೆದ್ಬಿಟ್ರು ಅನ್ನೋ ಕಾರಣಕ್ಕೆ ನನ್ನ ತಂದೆಯ ಅಕ್ಕ ಆ ಮೇಷ್ಟ್ರಿಗೆ ಹೊಡೆದ್ಬಿಟ್ಟು ಮನೆಗೆ ವಾಪಸ್ ಕರ್ಕೊಂಬಂದ್ಬಿಟ್ರು. ಅವಳ ಶಾಲೆ ಅಲ್ಲಿಗೆ ನಿಂತೋಯ್ತು. ಅಣ್ಣನ ಮಾತ್ರ ಶಾಲೆಗೆ ಸೇರಿಸಿದ್ರು, ಅವನು 2ನೇ ಅವನು. ನನ್ನ ದನ ಮೇಯ್ಸೋಕೆ ಹಾಕಿದ್ರು. ನಮ್ಮ ಮನೇಲಿ ಒಂದು ದನ ಇತ್ತು. ನನಗೆ ಓದೋಕೆ ಆಸೆ ಇತ್ತು. ಅದು ಸರ್ಕಾರಿ ಶಾಲೆಯಲ್ಲೇನೋ ತಿಂಡಿ ಕೊಡ್ತಾರೆ, ಆ ಕಾರಣಕ್ಕಲ್ಲ, ನಾನು ಶಾಲೆಗೆ ಹೋಗಬೇಕು ಅನ್ನೋ ಆಸೆ. ಆಮೇಲೆ ನನಗೆ ನಮ್ಮ ಮನೆ ಹಿಂದ್ಗಡೆನೇ ಒಂದು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಮೇಷ್ಟ್ರಿದ್ರು. ಅವರು ತುಂಬ ಫೇರ್ ಆಗಿದ್ದರು, ಎಲ್ಲ ರಾಜ್ಕುಮಾರ್ ಮೇಷ್ಟ್ರು ಅನ್ನೋರು ಅವ್ರನ್ನ. ಅವರೊಂದು ದಿನ ಬಂದು ನಮ್ಮ ತಂದೆಗೆ ನಿನ್ನ ಮಗನ ಶಾಲೆಗೆ ಸೇರಿಸಂದಾಗ ನಮ್ಮ ತಂದೆ ಗದರ್ಕೊಂಬಿಟ್ರು ಅವ್ರನ್ನ. ನನಗೆ ನಮ್ಮ ಮಕ್ಕಳಿಗೆ ಊಟ ಹಾಕೋಕ್ಕೆ ಕಷ್ಟ, ಶಾಲೆಗೆಲ್ಲ ಎಲ್ಲಿ ಸೇರಿಸ್ಲಿ, ಅವನಿದ್ರೆ ಇನ್ನೂ ನೆಕ್ಸ್ಟ್ ತಂಗಿನೋ ತಮ್ಮನೋ ನೋಡ್ಕೋತಾರೆ, ಆ ಥರದ್ದು ಇದ್ರಿಂದ ಅವ್ರನ್ನ ಎದುರಿಸಿ ಬೆದರಿಸಿ ಸೇರಿಸು, ನಾನು ಪುಸ್ತಕ ಎಲ್ಲ ಕೊಡಿಸ್ತೀನಿ ಅಂತೇಳಿ ಆ ಮೇಷ್ಟ್ರು ನನಗೆ ಸೇರಿಸಿದ್ರು. ಹಾಗಾಗಿ ನನಗೆ ಶಾಲೆಯ ಪ್ರವೇಶ ಆಯಿತು ಸರ್. ಹೀಗೆ ನನ್ನ ತಂಗಿ ಒಬ್ಬರಿದ್ದರು. ಆ ತಂಗಿಗೂ ಹೆಣ್ಮಗಳು ಅನ್ನೋ ಕಾರಣಕ್ಕೋ ಬಡತನ ಅನ್ನೋ ಕಾರಣಕ್ಕೆ ಅವಳಿಗೆ ಶಾಲೆಗೆ ಸೇರಿಸಿರಲಿಲ್ಲ. ನಾನು ಆಮೇಲೆ ನನ್ನ ತಂಗಿಗೆ ಓದೋದು ಬರಹ ಎಲ್ಲ ಹೇಳ್ಕೊಟ್ಟೆ. ನನ್ನ ತಂಗಿ ನನ್ನ ಗೈಡೆನ್ಸಲ್ಲಿ ಕನ್ನಡದ ಅನೇಕ ಕಾದಂಬರಿಗಳನ್ನೆಲ್ಲ ಓದುವಷ್ಟು ಕಲ್ತರು ಅವ್ರ ಮನೆಯಲ್ಲಿ ನನ್ನ ತಂಗಿ.
ಇದು ಆದರೆ ಮತ್ತೆ ಬಡತನದ ಕಾರಣದಿಂದ ಯಾರೂ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಆ ಕಾಲಕ್ಕೆ ದನ ಮೇಯಿಸೋದು, ಗಾರ್ಮೆಂಟ್ಸಲ್ಲಿ ಕೆಲ್ಸಕ್ಕೆ ಹೋಗೋದು. ಇನ್ನೊಬ್ಬ ತಮ್ಮ ಅವನು SSLC ಫೇಲ್ ಆಗಿ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟ. ಆದರೆ ಅವರೆಲ್ಲರೂ, ಅಣ್ಣ ನೀನು ಚೆನ್ನಾಗಿ ಓದ್ತಾ ಇದೆಯಾ, ನೀನು ಒಬ್ಬನಾದರೂ ಗಾರ್ಮೆಂಟ್ಸ್ಗೆ ಬರಬೇಡ, ಏನು ಕೆಲ್ಸಕ್ಕೆ ಹೋಗಬೇಡ, ನೀನು ಓದಲೇಬೇಕು ಅಂತ ನನ್ನನ್ನು ತಂಗಿ, ತಮ್ಮ, ಅಣ್ಣ ಎಲ್ಲರೂ ಸರ್ ನನ್ನನ್ನು ಓದಬೇಕು ಅಂತ ಎನ್ಕರೇಜ್ ಮಾಡಿದ ಕಾರಣಕ್ಕೆ ನಾನು ಸ್ವಾರ್ಥಿ ಆಗಬಾರ್ದು. ನಾನು ಸರ್ಕಾರಿ ಸೇವೆಗೆ ಸೇರಿದ ನಂತರನೂ ಆಮೇಲೆ ನನ್ನ ತಂಗಿಗೆ ಮದುವೆ ಮಾಡಿದೆ, ಅಣ್ಣನಿಗೆ 2 ಸಾರಿ ಮದುವೆ ಮಾಡಿದೆ, ತಮ್ಮನಿಗೆ ಮದುವೆ ಮಾಡಿದೆ, ಅಕ್ಕನ ಮಕ್ಕಳನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡು ಓದಿಸ್ದೆ, ಬೆಳೆಸ್ದೆ, ಅವರಿಗೆಲ್ಲ ಒಂದು ದಾರಿಗೆ ತಂದೆ. ಹಾಗಾಗಿ ಈ ಥರದ ಇದೇ 3ನೇ ತಲೆಮಾರಿನವನು ಆಗಿದ್ದರೂ ಕೂಡ ಮೊದಲನೇ ಬಾರಿಗೆ ಓದಿ ಸರ್ಕಾರಿ ಕೆಲಸವನ್ನು ಗಿಟ್ಟಿಸಿಕೊಳ್ಳುವ ಈ ಸಮುದಾಯದ ಯುವಕರು ತಮ್ಮ ಸ್ವಾರ್ಥ, ತಮ್ಮ ಮಕ್ಕಳ ಎಜುಕೇಷನ್ ಅಂದ್ಕೊಂಡೇ ಆಗಿಬಿಟ್ರೆ ಎಷ್ಟೊಂದು ಜನ ಆ ಸಮುದಾಯದವರು ಹಿಂದೆನೇ ಉಳಿದ್ಬಿಡ್ತಾರೆ. ಹಾಗಾಗಿ ನನ್ನ ಇಡೀ ವಂಶದವರು ಯಾರೇ ಕಷ್ಟ ಆಗಿದ್ರೂ ಅವ್ರಿಗೆ ಸಮಾಜಕ್ಕೆ ಹೊರೆ ಆಗಬಾರ್ದು, ನನ್ನ ಮುಖಾಂತರ ಅವ್ರಿಗೆ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಅಷ್ಟರ ಮಟ್ಟಿಗೆ ಇಡೀ ಕುಟುಂಬವನ್ನು ಒಂದು ಹಂತಕ್ಕೆ ತರುವವರೆಗೆ ನಾನು ಅವ್ರನ್ನ ಪರಿಪಾಲಿಸ್ಕೊಂಡು ಹೋಗಿದ್ದೀನಿ ಸರ್. ಈ ನನಗೆ ಒಂದು ಸಣ್ಣ ಕುತೂಹಲ ಏನಂದ್ರೆ, ನಿಮ್ಮ ಈ ಕುಟುಂಬ ವತ್ಸಲ ಗುಣ ನಿಮಗೆ, ಈ ಗುಣಕ್ಕೆ ನಿಮ್ಮ ಹೆಂಡತಿಯ ಮಕ್ಕಳ ಖಂಡಿತ ನನ್ನ ಅಕ್ಕನ ಮಗಳನ್ನೇ ಮದುವೆ ಆಗಿರೋದ್ರಿಂದ, ಚಿಕ್ಕಂದಿನಿಂದ ನನ್ನನ್ನು ನಮ್ಮ ತಂದೆ ತಾಯಿಗಳನ್ನು ನೋಡಿದ್ರಿಂದ ನನ್ನ ಶ್ರೀಮತಿ ಯಾವತ್ತೂ ಅದು 50 ಜನ ಮನೆಗೆ ಬಂದರೂ ನಗ್ನಗ್ತಾ ಸಹಿಸ್ಕೊಂಡು ಮತ್ತು 16 ವರ್ಷಗಳಿಂದ ಹಾಸಿಗೆ ಹಿಡಿದಿರೋ ನನ್ನ ತಾಯಿಯನ್ನು ಮಗಳ ಹಾಗೆ ನೋಡ್ಕೊಂಡಿದ್ದಾರೆ, ನಮ್ಮ ತಂದೆಯನ್ನು ನೋಡ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಇಂದಿನ ಸ್ವಲ್ಪ ಮಟ್ಟಿಗೆ ನಂದೇನಾದರೂ ಈ ಹೊರ ಜಗತ್ತಿಗೆ ಓಡಾಟ ಅಥವಾ ಸಾಧನೆ ಇದ್ದರೆ ಅದಕ್ಕೆಲ್ಲ ನಾನು ನನ್ನ ಶ್ರೀಮತಿಗೆ ಋಣಿಯಾಗಿರ್ಬೇಕು ಸರ್. ನನ್ನ ಶ್ರೀಮತಿ ಗೃಹಿಣಿ, ಹೆಚ್ಚಿಗೆ ಓದಲಿಲ್ಲ, 10ನೇ ಕ್ಲಾಸ್ ಅಷ್ಟೇ. ಆದರೆ ಆಕೆಗೆ ತುಂಬ ನಾಲೆಜ್ ಇದೆ. ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ತಮಿಳ್ ಬರುತ್ತೆ, ತೆಲುಗು ಬರುತ್ತೆ. ಈ ಸಮಕಾಲೀನ ಜಗತ್ತಿನ ಎಲ್ಲ ಅನುಭವಗಳನ್ನು ತಿಳ್ಕೊಂಡು ಮತ್ತು ಅದ್ರ ಜೊತೆಗೆ ಸ್ಪಂದಿಸುವ ಒಂದು ತಾಯಿ ಗುಣ ನನ್ನ ಹೆಂಡತಿಗಿರೋದ್ರಿಂದ ಇಡೀ ನನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ನನ್ನ ತಾಯಿ ಥರನೇ ನಮ್ಮ ಶ್ರೀಮತಿ ನೋಡ್ಕೊಂಡಿರೋದ್ರಿಂದ. ನಿಮ್ಮ ಕವಿತೆಗಳನ್ನು ನಿಮ್ಮ ಮನೆಯವರು ಓದ್ತಾರೆ ಸರ್. ಏನು ರಿಯಾಕ್ಷನ್ ಇರ್ತದೆ ಅದಕ್ಕೆ? ಅವರು ಹೆಚ್ಚಿಗೆ ಕಾವ್ಯವನ್ನ ಓದಿ ಅಭ್ಯಾಸ ಇಲ್ಲ, ಕಾದಂಬರಿಗಳು, ಕಥೆಗಳನ್ನೆಲ್ಲ ಓದ್ತಾರೆ. ಅವರು ನನಗೇನು ಸಜೆಷನ್ಸ್ ಕೊಡೋದಿಲ್ಲ. ಆಗ ನೋಡಿದ್ರೆ ನಾನು ವಿದ್ಯಾರ್ಥಿ ದೆಸೆಯಿಂದ ನನ್ನ ಕವಿತೆಗಳನ್ನು ಓದಿ, ಅಣ್ಣ ನೀನು ಈ ಕವಿತೆಯನ್ನು ಸ್ಪರ್ಧೆಗೆ ಕಳಿಸಿದ್ರೆ ನಿಮ್ಗೆ ಬಹುಮಾನ ಬರುತ್ತೆ ಅನ್ನೋಷ್ಟು ಸಂವೇದನಶೀಲವಾಗಿದೆ ನನ್ನ ತಂಗಿ. ನನ್ನ ಹೆಂಡತಿ ನನ್ನ ಗದ್ಯ ಬರಹಗಳನ್ನು ಓದಿ ಎನ್ಕರೇಜ್ ಮಾಡ್ತಾರೆ ನನಗೆ. ಅವರ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ನನ್ನ ಕವಿತೆಗಳನ್ನು, ನನ್ನ ಪ್ರಬಂಧಗಳನ್ನು ಶೇರ್ ಮಾಡುವುದರ ಮುಖಾಂತರ ನಮ್ಮ ಯಜಮಾನರು ಕವಿ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಹೆಮ್ಮೆ. ಈಗ ನೀವು ಕಾಲೇಜು ದಿನಗಳಲ್ಲಿ ಸ್ಪರ್ಧೆಯ ಮೂಲಕ ಒಂದು ರಿಕಗ್ನೇಷನ್ ಬಂದು ಕವಿತೆಯನ್ನು ಮುಂದುವರಿಸಿದ್ರಿ. ಸ್ಪರ್ಧೆಗಾಗಿ ಕವಿತೆ ಬರೆಯುವುದು ಅಂತ ಇರ್ತದ? ನಾನು ಆ ರೀತಿ ಅವಾಗ ಬರಿತಾ ಇರಲಿಲ್ಲ ಸರ್. ನಾನು ಬರೆದಿದ್ರಲ್ಲಿ ಕ್ರೈಸ್ಟ್ ಕಾಲೇಜ್ ಕಳಿಸುವಾಗ ನಾನು ಬರೆದಿದ್ದ ಕವಿತೆ ಎಲ್ಲ ಯಾವುದೋ ಒಂದು ಮೇಷ್ಟ್ರು ನಮ್ಮ ಗುರುಗಳು ಒಂದನ್ನು ಸೆಲೆಕ್ಟ್ ಮಾಡಿ ಕಳಿಸೋರು, ನನಗೆ ಬರ್ತಾ ಇತ್ತು. ಆದರೆ ಈಗೆಲ್ಲ ಒಂದು ಟ್ರೆಂಡ್ ಇದೆಯಲ್ಲ, ಸ್ಪರ್ಧೆಗೋಸ್ಕರ ಕವಿತೆ ಬರೆಯೋದು, ಸ್ಪರ್ಧೆಗೋಸ್ಕರ ಕತೆ ಬರೆಯೋದು, ಆ ಥರದ ಮೈಂಡ್ ನನಗೆ ಯಾವತ್ತೂ ಇರಲಿಲ್ಲ. ಇದರಲ್ಲಿ ಚೆನ್ನಾಗಿದೆ, ಇದೊಂದು ಕಳಿಸು ಅಂತ ನಮ್ಮ ಗುರುಗಳು ಆಯ್ಕೆ ಮಾಡಿಕೊಡೋರು. ನನಗೆ ಸತತವಾಗಿ 7 ಸಲ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ನಡೆಸ್ತಾ ಇದ್ದಂಥ ರಾಷ್ಟ್ರೀಯ ಕಾವ್ಯ ಸ್ಪರ್ಧೆಯಲ್ಲಿ ಬಹುಮಾನ ಬರ್ತಾ ಇತ್ತು. ನಾನು ತುಂಬ ನನಗೆ ಬಂದ ಪ್ರಶಸ್ತಿಗಳ ಸಂದರ್ಭದಲ್ಲಿಯೂ ನಾನು ಕೃತಿಯನ್ನು ಕಳಿಸ್ಕೊಟ್ಟಿದ್ದಿಲ್ಲ. ಅವರು ಯಾರೋ ನನ್ನ ಗುರುಗಳು ರೆಫರ್ ಮಾಡಿ ಅದನ್ನು ಹೇಳ್ತಾ ಇದ್ರು, ನನಗೆ ಪ್ರಶಸ್ತಿ ಬರ್ತಾ ಇತ್ತು. ಹಾಗಾಗಿ ನನಗೆ ಇನ್ನೊಂದೇನೆಂದರೆ, ನೀವು ಕ್ರೈಸ್ತ ಕಾಲೇಜಿನಲ್ಲಿ ಬಹುಮಾನ ಪಡೆದ ದಿನಗಳಲ್ಲಿ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ, ಮತ್ತು ಅದು ನಿಮ್ಮನ್ನು ಹೇಗೆ, ನಿಮ್ಮ ಕಾವ್ಯ ಕಟ್ಟುವ ಕಸುಬುದಾರಿಕೆಯನ್ನು ಹೇಗೆ ರೂಪಿಸ್ತು, ಮತ್ತು ಅಲ್ಲಿನ ಒಡನಾಟ, ಮೇಷ್ಟ್ರ ಒಡನಾಟ, ರಾಜು ಮೇಷ್ಟ್ರ ಒಡನಾಟ, ಅದ್ರ ಬಗ್ಗೆ ಒಂದಿಷ್ಟು ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿ. ಪ್ರತಿ ವರ್ಷ ಬಹುಮಾನ ಪಡೆದ ಕವಿಗಳ ಕವಿತಾ ಸಂಕಲನಗಳನ್ನು ತರ್ತಾ ಇದ್ರು. ಜೊತೆಗೆ ಆ ವರ್ಷ ಬಹುಮಾನ ಪಡೆದ 10-15 ಕವಿಗಳನ್ನು ಕನ್ನಡದ, ಆ ಕಾಲದ ಸಮಕಾಲೀನ ಕನ್ನಡದ ಪ್ರಸಿದ್ಧವಾದ ಕವಿಯೊಬ್ಬರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಹುಮಾನ ಅವ್ರ ಕೈಯಿಂದಾನೆ ಕೊಡಿಸಿ, ಬಹುಮಾನ ಪಡೆದ ನಮ್ಮ ಕವಿತೆಯನ್ನು ಅವರ ಮುಂದೆ ನಾವು ಓದಿ ಹೇಳುವುದಕ್ಕೆ ಅವಕಾಶ ಕೊಡ್ತಾ ಇದ್ರು. ಮತ್ತು ಅವರು ನಮ್ಮ ಕವಿತೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ಹಾಗೆ ಗೋಪಾಲಕೃಷ್ಣ ಅಡಿಗರ ಮನೆ, ಪೂತಿನ ಅವ್ರ ಮನೆ, ಯಶವಂತ್ ಚಿತ್ತಾಲರ ಮನೆಗೆ, ಶಿವರಾಮ್ ಕಾರಂತರ ಮನೆ, ಈ ಥರದ ಆ ಕಾಲದ ಎಲ್ಲ ಪ್ರಸಿದ್ಧ ಕವಿಗಳ ಮನೆಗೆ ಹೋಗುವ ಅವಕಾಶ ನನಗೆ ಸಿಕ್ತು. ಜೊತೆಗೆ ಇಡೀ ಭಾರತದಾದ್ಯಂತ ವಿಶ್ವವಿದ್ಯಾಲಯದ ಕಾಲೇಜಿನ ಮಕ್ಕಳು
ಕವಿಗಳು ಆ ಕಾವ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದರಿಂದ ಅದು ಒಟ್ಟಿಗೆ ಪುಸ್ತಕ ರೂಪದಲ್ಲಿ ಬರಿತಾ ಇದ್ದರಿಂದ ಒಂದು ವಸ್ತುವನ್ನು ಹೇಗೆ ಈ ನಾಡಿನ ಬೇರೆ ಬೇರೆ ಕವಿಗಳು ನೋಡ್ತಾ ಇದ್ದಾರೆ, ನಾನು ಮುಂದಿನ ಸಲ ನನ್ನ ಕವಿತೆಯನ್ನು ಬರೀಬೇಕಾದ್ರೆ ಯಾವ ರೂಪಕಗಳನ್ನು ಪ್ರತಿಮೆಗಳನ್ನು ಬಳಸಬೇಕು, ನನಗಿಂತ ಇದು ಹೇಗೆ ಭಿನ್ನವಾಗಿ ಇವರು ಬರಿತಾ ಇದ್ದಾರೆ ಅಂತ ಒಂದು ಕಂಪ್ಯಾರಿಟಿವ್ ಆಗಿ ನನ್ನ ಕಾವ್ಯವನ್ನು ನನ್ನ ಸಮಕಾಲೀನ ಕನ್ನಡ ಕವಿಗಳ ಜೊತೆಗೆ ಕಂಪೇರ್ ಮಾಡಿಕೊಳ್ಳುವ ಒಂದು ತುಲನೆ ಮಾಡಿಕೊಳ್ಳುವ ಒಂದು ದೊಡ್ಡ ಅವಕಾಶ. ಹಾಗಾಗಿ ಒಂದು ಕಾವ್ಯವನ್ನು ತುಂಬ ಪ್ರೀತಿಯಿಂದ ಒಂದು ಅನುಭವಿಸುವ ಆಸ್ವಾದಿಸುವ ಒಂದು ಲೋಕವನ್ನು ನಮಗೆ ಅದು ತೆರೆದುಕೊಡುತ್ತೆ ಸರ್. ಹಾಗಾಗಿ ಆ ಕವಿಗಳ ಕಾವ್ಯವನ್ನು ಓದುವ ಒಂದು ಅಭಿರುಚಿಯನ್ನು ಕೂಡ ನಮಗೆ ಆ ಸಂದರ್ಭದಲ್ಲಿ ಈ ಕಾವ್ಯ ಸ್ಪರ್ಧೆ ಒದಗಿಸ್ಕೊಡ್ತದೆ. ರಾಜು ಮೇಷ್ಟ್ರ ಬಗ್ಗೆ ಶ್ರೀನಿವಾಸರಾಜು ಸರ್ ನನ್ನಂಥ ಮತ್ತು ಅನೇಕ ಜನ ನಮ್ಮ ಈಗ ಕನ್ನಡ ಸಾಹಿತ್ಯ ಕಾವ್ಯ ಪರಂಪರೆಯಲ್ಲಿ ದೊಡ್ಡ ಒಂದು ಅದು ಎಂ.ಆರ್. ಕಮಲಾ ಇರ್ಬೋದು, ಪ್ರತಿಭಾನಂದ ಕುಮಾರ್ ಇರ್ಬೋದು, ಈ ಥರ ಅನೇಕ ನಮ್ಮ ಊರಿಗೆ ಅನೇಕ ಕವಿಗಳು ಆ ಕಾವ್ಯ ಸ್ಪರ್ಧೆ ಮುಖಾಂತರ ಬಂದಿದ್ದಾರೆ. ಹಾಗಾಗಿ ರಾಜು ಮೇಷ್ಟ್ರು ನನಗೆ ತುಂಬ ಎನ್ಕರೇಜ್ ಮಾಡೋರು, ಬೆಂತಟ್ಟರು. ನಾವು ತುಂಬ ಸೈಲೆಂಟ್ ಆಗಿದ್ದು ಹೆಗಲ ಮೇಲೆ ಒಂದು ಕೈಯನ್ನು ಹಾಕಿ ನೇವರಿಸಿ HR ಗುರುಗಳಿಗೆ, ಅಭಿನವ ರವಿಕುಮಾರ್ ಅವರಿಗೆ ಮುಂದಿನ ನನ್ನ ಯಲ್ಲಪ್ಪ ಅವ್ರ ಸಂಕಲನವನ್ನು ನೀವೇ ತರಬೇಕು ಅಂತ ಕೂಡ ಅಭಿನವ್ ಅವರಿಗೆ ಹೇಳಿದ್ರು. ಆದರೆ ಆ ಸಂಕಲನ ಬರೋಷ್ಟರಲ್ಲಿ ರಾಜು ಮೇಷ್ಟ್ರು ನಿರ್ಗಮನ ಹಾಕಿದ್ರು. ಹಾಗಾಗಿ ಆ ಮಾತನ್ನು ಗಮನದಲ್ಲಿ ಇಟ್ಕೊಂಡೆ ಅಭಿನವಾದ ರವಿಕುಮಾರ್ ಅವರು ನನ್ನ ಚಿಟ್ಟೆ ಮತ್ತು ಜೀವಯಾನ ಒಂದು ಸಂಕಲನವನ್ನು ಹೊರತಂದರು. ಆ ಸಂಕಲನ 1 ತಿಂಗಳಲ್ಲಿ 3 ಮುದ್ರಣ ಆಗಿತ್ತು ಸರ್, ಚಿಟ್ಟೆ ಮತ್ತು ಜೀವಯಾನ ಅನ್ನುವ ಸಂಕಲನ. ಹಾಗಾಗಿ ಗದ್ಯ ಬರಹ ನಿಂದು ತುಂಬ ಚೆನ್ನಾಗಿದೆ ಅಂತ ನಾನು ಮೊದಲಿಗೆ ಪ್ರೈಸ್ ಬಂದಿದ್ದು ನನ್ನ ಬಾಲ್ಯದ ಅನುಭವಗಳು ಅಂತ. ಕ್ರೈಸ್ಟ್ ಕಾಲೇಜ್ನವರು ಆನಕರು ನೆನಪಿನ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡ್ತಾ ಇದ್ರು. ನಾನು ಫಸ್ಟ್ PUC ಯಲ್ಲಿದ್ದಾಗ ಮೊದಲು ಬಹುಮಾನ ಬಂದಿದ್ದೆ ನನಗೆ ಅದರಲ್ಲಿ. ಹಾಗಾಗಿ ನಿನ್ನ ಗದ್ಯ ಬರಹ ತುಂಬ ಚೆನ್ನಾಗಿದೆಯಪ್ಪ, ನಿನ್ನ ಅನುಭವಗಳನ್ನು ನಿನ್ನ ಪುಸ್ತಕ ರೂಪದಲ್ಲಿ ಬರಿ ಅಂತ ಮೇಷ್ಟ್ರು ಹೇಳ್ತಾ ಇದ್ರು. ಆನಂತರ ಕೂಡ ನಾನು ಪ್ರಬಂಧಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ನನ್ನ 22 ಅಳಲು ಸಂಕಲನದಲ್ಲಿ ಕೆಲವು ಇರೋ ಪ್ರಬಂಧಗಳ ಬರವಣಿಗೆಗೆ ನಮ್ಮ ರಾಜು ಮೇಷ್ಟ್ರ ಸಲಹೆ ಕೂಡ ನನಗೆ ಇದೆ ಸರ್. ಕಡಲಿಗೆ ದೀಪ ಕಳಿಸಿದ್ರೆ ಅದು ಆರೋಗೋದಿಲ್ವಾ, ಹುಚ್ಚುತನ ಇರ್ಬೋದು, ಆ ರೂಪಕನೇ ಸರಿ ಇಲ್ಲ. ನನಗೆ ಆವಾಗ ಇದ್ದಿದ್ದು ಇಡೀ ಒಂದು ಕನ್ನಡ ಕಾವ್ಯ ಲೋಕ ಅಥವಾ ಸಾಹಿತ್ಯ ಲೋಕ ಅನ್ನೋ ಒಂದು ಕಡಲು. ನನ್ನ ಕವಿತೆ ಅಂತೂ ಒಂದು ಹಣತೆ, ಒಂದು ದೀಪವನ್ನು ನಾನು ಕಳಿಸ್ತಾ ಇದ್ದೀನಿ. ಆ ಥರದ ಒಂದು ರೂಪಕಾತ್ಮಕವಾಗಿ ನಾನು ಅದನ್ನು ಬರೆದಿದ್ದು ಸರ್. ಆ ಒಂದು ಕವಿತೆಗೆ ನನಗೆ ಕ್ರೈಸ್ಟ್ ಕಾಲೇಜಲ್ಲಿ ಬಹುಮಾನ ಕೂಡ ಬಂದಿತ್ತು. ಅದಕ್ಕೆ ಅದೇ ಶೀರ್ಷಿಕೆಯನ್ನು ಸಂಚಯದ ಪ್ರಹ್ಲಾದ್ ಅವರು ಶೀರ್ಷಿಕೆಯನ್ನು ಆಯ್ಕೆ ಮಾಡಿ ಅದನ್ನು ಇಟ್ಟಿದ್ರು.